ಟು ನಾವು ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕ ಸ್ವಾಗತ. ನಾನು ನಾಗೇಶ್ ಶಾನ್ಭಾಗ್. 7ನೇ ತರಗತಿಯ ಗಣಿತ ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಅಧ್ಯಾಯದಲ್ಲಿ ಅಭ್ಯಾಸ 2.6 ಇವತ್ತು ಕಲಿಯೋಣ. ಅದರಲ್ಲಿ 1ನೇ ಲೆಕ್ಕ, ಇವುಗಳ ಬೆಲೆ ಕಂಡುಹಿಡಿಯಿರಿ. 0.4 ಭಾಗಿಸು 2. 0.4 ಭಾಗಿಸು 2. 0.4 ಭಾಗಿಸು 2. 2ರಿಂದ 0 ಭಾಗಿಸ್ಲಿಕ್ಕೆ ಆಗೋದಿಲ್ಲ, ಬಿಂದುವನ್ನು ಹಾಕಿದ್ದೇನೆ. 2 2 4. ಹಾಗಾದ್ರೆ ಉತ್ತರ ಎಷ್ಟು ಬಂತು? 0.2. ಎರಡನೇ ಲೆಕ್ಕ ನೋಡಿ, 0.35 ಭಾಗಿಸು 4. 5. 0.35 ಭಾಗಿಸು 5. 5 1 5. 0 0 ಬಿಂದು 5ರಿಂದ 3 ಭಾಗಿಸ್ಲಿಕ್ಕೆ ಆಗುದಿಲ್ಲ. 0 35 ಆಯ್ತು. 5 7 35. 0.07. ಮೂರನೇ ಲೆಕ್ಕ ನೋಡಿ, 2.48 ಭಾಗಿಸು 4. 4ರಿಂದ 0 2 ಭಾಗಿಸ್ಲಿಕ್ಕೆ ಆಗುದಿಲ್ಲ. 0 ದಶಮಾಂಶ ಬಿಂದುವನ್ನು ಮೇಲೆ ಹಾಕಿದಾಗ 24 ಆಯಿತು. 4 6 24. 4 2 8. 0.62. ನಾಲ್ಕನೇ ಲೆಕ್ಕ ನೋಡಿ, 65.4 ಭಾಗಿಸು 6. 6 1 6. 5 ಭಾಗಿಸ್ಲಿಕ್ಕೆ ಆಗುದಿಲ್ಲ. 0 ಹಾಕಿ ದಶಮಾಂಶ ಬಿಂದುವನ್ನು ಮೇಲೆ ಹಾಕಿದೆ. 54 ಆಯಿತು. 6 6 36. 6 7 42. 6 8 48. 6 9 54. ಏನಾಯ್ತು? 10.9. 10.9. ನೆಕ್ಸ್ಟ್ 5ನೇ ಲೆಕ್ಕ, 651.2. 651.2 ಭಾಗಿಸು 4. ಸರಿಯಾಗಿತ್ತು ಬಂದದ್ದು. 6 4 1 4. 4 1 4. 2 ಉಳಿತು 25 ಆಯಿತು. 4 6 24. 1 ಉಳಿತು 11 ಆಯಿತು. 4 2 8. 3 ಉಳಿತು 32 ಆಯಿತು. ಅದು ಭಾಗಿಸಬೇಕಾದ್ರೆ ದಶಮಾಂಶ ಬಿಂದು ಮೇಲೆ ಹಾಕೊಂಡು ಭಾಗಿಸಬೇಕು. 4 8 32. 162.8. 5 ಲೆಕ್ಕ ಆಯಿತು. 6ನೇ ಲೆಕ್ಕ ನೋಡಿ, 6ನೇ ಲೆಕ್ಕ 14.49 ಭಾಗಿಸು 7. 7 1 7. 7 2 14. ದಶಮಾಂಶ ಬಿಂದು ಮೇಲೆ ಹಾಕಿದೆ. 7ರಿಂದ 4 ಭಾಗಿಸ್ಲಿಕ್ಕೆ ಆಗುದಿಲ್ಲ. 0 ಹಾಕಿದೆ. 49. 7 7 49. 2.07. 2.07. 7ನೇ ಲೆಕ್ಕ 3.96 ಭಾಗಿಸು 4. 4ರಿಂದ 3 ಭಾಗಿಸ್ಲಿಕ್ಕೆ ಆಗೋದಿಲ್ಲ. 0 ಹಾಕಿದೆ. ಈ ದಶಮಾಂಶ ಬಿಂದು ಮೇಲೆ ಹಾಕಿ ಈಗ 39 ಆಯಿತು. 4 9 36. 39 3 ಉಳಿತು ಪುನಃ 36. 4 9 36 ಅಂದ್ರೆ 0.99. 8ನೇ ಲೆಕ್ಕ, ಕೊನೆಯ ಲೆಕ್ಕ. ಈ ಒಂದು ಮುಖ್ಯ ಪ್ರಶ್ನೆಯಲ್ಲಿ 0.80 ಭಾಗಿಸು 5. 5ರಿಂದ 0 ಭಾಗಿಸ್ಲಿಕ್ಕೆ ಆಗೋದಿಲ್ಲ. 0 ದಶಮಾಂಶ ಬಿಂದು. 5ರಿಂದ 8 1 ಬಾರಿ ಹೋಗ್ತದೆ. 3 ಉಳಿತು 30 ಆಯಿತು. 5 6 30. 0.16. ಹೇಗೆ ನಾವು
ಪೂರ್ಣ ಸಂಖ್ಯೆಯಿಂದ ದಶಮಾಂಶ ಸಂಖ್ಯೆಯನ್ನು ಭಾಗಾಕಾರ ಮಾಡಲಿಕ್ಕೆ ಕಲಿತಿದ್ದೇವೆ. ಅದೇ ರೀತಿ ಅಭ್ಯಾಸವನ್ನು ಕೂಡ ಪೂರ್ತಿ ಮಾಡಿದ್ದೇವೆ. ಈಗ ಎರಡನೇ ಮುಖ್ಯ ಪ್ರಶ್ನೆ, ಬೆಲೆ ಕಂಡು ಹಿಡಿಯಿರಿ. 4.8 ಭಾಗಿಸು 10 ನಮ್ಗೆ ಗೊತ್ತಿದೆ. 10ರಿಂದ ಭಾಗಿಸಿದಾಗ ದಶಮಾಂಶ ಬಿಂದು ಎಡಕ್ಕೆ ಚಲಿಸ್ತದೆ ಒಂದು ಸ್ಥಾನ. ಅಂದ್ರೆ ಇಲ್ಲಿ ಇದು ಈಚೆ ಬಂತು ಅಂದ್ರೆ 0.48 ಒಂದು ಸ್ಥಾನ ಇದೆ ಮೊದಲು, ಇನ್ನೊಂದು ಸ್ಥಾನ ಬಲಕ್ಕೆ 2 ಸ್ಥಾನ ಆಗ್ತದೆ. ನೆಕ್ಸ್ಟ್ ಎರಡನೇ ಲೆಕ್ಕ ನೋಡಿ, 52.5 ಭಾಗಿಸು 10. ಈಗ ಏನಾಗ್ತದೆ, ಒಂದು ಸ್ಥಾನ ಇಲ್ಲಿದೆ, 10 ಆದ್ರಿಂದ ಇನ್ನೊಂದು ಸ್ಥಾನ ಈಚೆ ಬರ್ತದೆ. 52 ಇದ್ದು 5.25 5.25. ನೆಕ್ಸ್ಟ್ ನೋಡಿ 0.7 ಮೂರನೇ ಲೆಕ್ಕ, 0.7 ಭಾಗಿಸು 10. ಈಗ ಒಂದು ಸ್ಥಾನ ಇಲ್ಲಿ, ಇನ್ನೊಂದು ಸ್ಥಾನ ಈಚೆಗೆ ಬರ್ತದೆ, ಅಂದ್ರೆ 2 ಸ್ಥಾನ ಆಗ್ತದೆ. 0.07 0.07. ನಾಲ್ಕನೇ ಲೆಕ್ಕ ನೋಡಿ, 33.1 ಭಾಗಿಸು 10. 10ರಿಂದ ಭಾಗಿಸಿದಾಗ ಒಂದು ಸ್ಥಾನ ಎಡಕ್ಕೆ ಬರ್ತದೆ, ಅಂದ್ರೆ 3 ಮಧ್ಯ ಬರ್ತದೆ, ಅಂದ್ರೆ 3.31. ಹಾಗೆ 275 ಐದನೇ ಲೆಕ್ಕ, 272.23. 10ರಿಂದ ಭಾಗಿಸಿದಾಗ ಮತ್ತೊಂದು ಸ್ಥಾನ ಎಡಕ್ಕೆ ಬರ್ತದೆ, ಅಂದ್ರೆ 27.2 ಸ್ಥಾನ ಮೊದಲೇ ಇತ್ತು, ಈಗ ಇನ್ನೊಂದು ಸ್ಥಾನ ಸೇರಿಕೊಂಡು 223 ಸ್ಥಾನ ದಶಮಾಂಶ ಸ್ಥಾನಗಳಾಗ್ತವೆ. ಇನ್ನು ಆರನೇ ಲೆಕ್ಕ 0.56 ಭಾಗಿಸು 10. ಮೊದಲು 2 ಸ್ಥಾನ ಇದೆ, ಇನ್ನು ಪುನಃ 10ರಿಂದ ಭಾಗಿಸುವಾಗ ಇನ್ನೊಂದು ಸ್ಥಾನ ಎಡಕ್ಕೆ ಬರ್ತದೆ, ದಶಮಾಂಶ ಸ್ಥಾನ 3 ಆಗ್ತದೆ. 0.056. ಈಗ ಏಳನೇ ಲೆಕ್ಕ 3.97 ಭಾಗಿಸು 10. ಈಗಾಗಲೇ 2 ಸ್ಥಾನ ಇದೆ, 10ರಿಂದ ಭಾಗಿಸೋದ್ರಿಂದ ಇನ್ನೊಂದು ಸ್ಥಾನ ಸೇರಿಕೊಳ್ತದೆ, ಬಿಂದು ಎಡಕ್ಕೆ ಬರ್ತದೆ, 3 ಸ್ಥಾನ ಆಗ್ತದೆ. 0.397 0.397. ಹೀಗೆ ನಾವು 10ರಿಂದ ಭಾಗಾಕಾರ ಮಾಡಿದಾಗ ಯಾವ ಬೆಲೆ ಬರ್ತದೆ ಅಂತ ಕಂಡುಹಿಡಿದ್ದೇವೆ. ಅದೇ ರೀತಿ ಈಗ 100ರಿಂದ ಇನ್ನೊಂದು ಲೆಕ್ಕ ಇದೆ, 100ರಿಂದ ಭಾಗಾಕಾರ ಮಾಡಿದ್ರೆ ಏನಾಯ್ತು, 10ರಿಂದ ಭಾಗಾಕಾರ ಮಾಡಿದಾಗ ಒಂದು ಸ್ಥಾನ ಎಡಕ್ಕೆ ಬಂತು. ಅದೇ ರೀತಿ 100ರಿಂದ ಭಾಗಾಕಾರ ಮಾಡಿದ್ರೆ 2 ಸ್ಥಾನ ಎಡಕ್ಕೆ ಬರ್ತದೆ. ನೋಡಿ 2.7 ಒಂದನೇ ಲೆಕ್ಕ ಭಾಗಿಸು 100. ಇಲ್ಲಿ ಒಂದು ಸ್ಥಾನ ಇದೆ, ಇನ್ನು 2 ಸ್ಥಾನ ಎಡಕ್ಕೆ ಬರ್ತದೆ. ದಶಮಾಂಶ ಬಿಂದು ಆದ್ಮೇಲೆ 3 ಸ್ಥಾನ ಇರಬೇಕು, ಒಂದು ಸ್ಥಾನ ಇದೆ, 2 ಆಯ್ತು, 3 ಸ್ಥಾನ ಆಯ್ತು, 0. ಈಗ ಎರಡನೇ ಲೆಕ್ಕ 0.3 ಭಾಗಿಸು 100. ಒಂದು ಸ್ಥಾನ ಇದೆ, ಇನ್ನೊಂದು 2 ಸ್ಥಾನ ಸೇರಿಕೊಳ್ತದೆ, ಎಡಕ್ಕೆ ಬರ್ತದೆ, 3 ಸ್ಥಾನ ಆಗಬೇಕು. ಅಂದ್ರೆ ಮೊದಲಿರುವುದು 3, ಆಮೇಲೆ 2 ಸ್ಥಾನ 0 0.003. ಮೂರನೇ ಲೆಕ್ಕ 0.78 ಭಾಗಿಸು 100. ಇಲ್ಲಿ ಈಗಾಗಲೇ 2 ಸ್ಥಾನ ಇದೆ, ಇನ್ನೆರಡು ಸ್ಥಾನ 4 ಸ್ಥಾನ ಆಗಬೇಕು. ಈಗಾಗಲೇ ಇರುವುದು 7 8, ಇನ್ನೆರಡು ಸ್ಥಾನಕ್ಕೆ 0 ಹಾಕಿ 0.0078. ಹಾಗೆ ನಾಲ್ಕನೇ ಲೆಕ್ಕ 432.6 ಭಾಗಿಸು 100. ಈಗ ಒಂದು ಸ್ಥಾನ ಇದೆ, ಇಲ್ಲಿ 2 ಸ್ಥಾನ ಸೇರಿಕೊಳ್ತೇವೆ, ಒಟ್ಟೆ ಸ್ಥಾನ ಆಗಬೇಕು 3 ಸ್ಥಾನ ಆಗಬೇಕು. ಅಂದ್ರೆ 6 ಅಂತ ಒಂದು 6 ಇದೆ ಒಂದು ಸ್ಥಾನದಲ್ಲಿ, ಇನ್ನು 3 ಸ್ಥಾನ ಆದ್ಮೇಲೆ ಚುಕ್ಕೆ ಹಾಕಬೇಕು 4 4.326. ಐದನೇ ಲೆಕ್ಕ 0.56 ಭಾಗಿಸು 100. ಐದನೇ ಲೆಕ್ಕ ತಪ್ಪಾಗಿದೆ ಬರೋದು, ನೋಡ್ಕೊಳ್ಳಿ. ಐದನೇ ಲೆಕ್ಕ
23.6 ಭಾಗಿಸು 100. ಈಗ ಒಂದು ಸ್ಥಾನ ಇದೆ, ಇನ್ನೆರಡು ಸ್ಥಾನ ಈಚೆ ಬರಬೇಕು, ಒಟ್ಟು 3 ಸ್ಥಾನ ಆಗುತ್ತೆ. 6 3 2 3 ಸ್ಥಾನ ಆದ್ಮೇಲೆ ಚುಕ್ಕೆ 0.236. ಇನ್ನು ಅದರಲ್ಲಿ ಕೊನೆಯ ಲೆಕ್ಕ 6ನೇ ಲೆಕ್ಕ 98.53 ಭಾಗಿಸು 100. ಇಲ್ಲಿ 2 ಸ್ಥಾನ ಇದೆ, ಇಲ್ಲಿ 2 ಸ್ಥಾನ, 4 ಸ್ಥಾನ ಆಗಬೇಕು. 3 5 8 9 ಆದ್ಮೇಲೆ ಚುಕ್ಕೆ 0.9853. ಈಗ ನಾವು ಏನ್ ತಿಳ್ಕೊಂಡಾಗಾಯ್ತು, 10ರಿಂದ ಭಾಗಿಸಿದಾಗ ದಶಮಾಂಶ ಬಿಂದು 1 ಸ್ಥಾನ ಎಡಕ್ಕೆ ಬರ್ತದೆ. 100ರಿಂದ ಭಾಗಿಸಿದಾಗ ದಶಮಾಂಶ ಬಿಂದು 2 ಸ್ಥಾನ ಎಡಕ್ಕೆ ಬಂತು. ಈಗ ಮುಂದಿನ ಲೆಕ್ಕ ಏನಿದೆ, 1000ರಿಂದ ಭಾಗಿಸಲಿಕ್ಕಿದೆ. ಈಗ ಎಷ್ಟು ಬರ್ತದೆ 1000ರಿಂದ ಭಾಗಿಸಿದಾಗ? ನೋಡಿ, 4ನೇ ಲೆಕ್ಕ 7.9 ಭಾಗಿಸು 1000. ಇಲ್ಲಿ 1 ಸ್ಥಾನ ಇದೆ, ದಶಮಾಂಶ ಸ್ಥಾನ. ಇಲ್ಲಿ 3 ಸ್ಥಾನ ಏನಾಗಬೇಕು, ಎಡಕ್ಕೆ ಹೋಗ್ಬೇಕು, ಅಂದ್ರೆ 4 ಸ್ಥಾನ ಆಗಬೇಕು. 9 ಎರಡನೇ ಸ್ಥಾನ, ಎರಡನೇ ಸ್ಥಾನದಲ್ಲಿ ಏನಿದೆ 7, ಇಲ್ಲೊಂದು 7 ಇದೆ. 3ನೇ ಸ್ಥಾನ 0, 4ನೇ ಸ್ಥಾನ 0, ದಶಮಾಂಶ ಬಿಂದು 0.079. ನೆಕ್ಸ್ಟ್ ನೋಡಿ, 2ನೇ ಲೆಕ್ಕ 26.3 ಭಾಗಿಸು 1000. ಇಲ್ಲಿ 1 ಸ್ಥಾನ ಇದೆ, ಇದು 3, 4 ಸ್ಥಾನ ಆಗಬೇಕು. ಇಲ್ಲಿ 3 ಅಂಕಿ ಇದೆ, ಅದನ್ನು ಬರ್ಕೊಳ್ಳಿ. 3 6 2, 4 ಸ್ಥಾನ ಆಗ್ಬೇಕಲ್ಲ, ಇನ್ನೊಂದು 0 ಹಾಕೊಳ್ಳಿ. 0.0263. ಹಾಗೆ 3ನೇ ಲೆಕ್ಕ ನೋಡಿ, 38.53 ಭಾಗಿಸು 1000. ಇಲ್ಲಿ 2 ಸ್ಥಾನ ಇದೆ, ಇದು 3 ಸ್ಥಾನ, 5 ಸ್ಥಾನ ಆಗಬೇಕು. ಇಲ್ಲಿರೋದು 4 ಸ್ಥಾನವನ್ನು ಫಸ್ಟ್ ಬರ್ಕೊಳ್ಳಿ. 4 ಅಂಕಿಗಳನ್ನ 3 5 8 3 5, ಇನ್ನೊಂದು 0 ಹಾಕೊಳ್ಳಿ. 5 ಸ್ಥಾನ ಆಯಿತು. 0.03853. ಕೊನೆಯ ಲೆಕ್ಕ 0.5 ಭಾಗಿಸು 1000. ಇದು ಒಂದೇ ಸ್ಥಾನ ಇರೋದು, ಇದು 3 ಆಗಬೇಕು, 4 ಸ್ಥಾನ ಆಗಬೇಕು. ದಶಮಾಂಶ ಸ್ಥಾನಗಳು 1 ಸ್ಥಾನದಲ್ಲಿ 5, ಮತ್ತೆ 1 0 2 0 3 0, ಒಟ್ಟು 4 ಸ್ಥಾನ ಆಯಿತು. 0.00005. ಹೀಗೆ 1000ರಿಂದ ಭಾಗಿಸಿದಾಗ ದಶಮಾಂಶ ಬಿಂದು ಚುಕ್ಕೆಯು ಎಷ್ಟು ಸ್ಥಾನ 1000ರಿಂದ ಭಾಗಿಸಿದಾಗ ಮತ್ತು 3 ಸ್ಥಾನದಷ್ಟು ಎಡಕ್ಕೆ ಚಲಿಸುತ್ತದೆ. 10ರಿಂದ ಭಾಗಿಸಿದಾಗ 1 ಸ್ಥಾನ, 100ರಿಂದ ಭಾಗಿಸಿದಾಗ 2 ಸ್ಥಾನ, 1000ರಿಂದ ಭಾಗಿಸಿದಾಗ 3 ಸ್ಥಾನ ಎಡಕ್ಕೆ ಚಲಿಸುತ್ತದೆ. ಈಗ ಬೆಲೆ ಕಂಡುಹಿಡಿಯಿರಿ. ಇದು ಸರಿಯಾಗಿ ನೋಡ್ಕೊಳ್ಳಿ. 7/3.5 ನೆನ್ಪಿಟ್ಕೊಳ್ಳಿ. 7/3.5. ದಶಮಾಂಶ ಸ್ಥಾನ ಇದೆ ಛೇದದಲ್ಲಿ, ಅದನ್ನು ತೆಗಿಲಿಕ್ಕೆ 1 ಸ್ಥಾನ ಇದ್ರೆ 10ರಿಂದ ಗುಣಿಸಬೇಕು. ಛೇದ ಗುಣಿಸಿದ ಮೇಲೆ ಅಂಶಕ್ಕೂ ಗುಣಿಸಬೇಕು. 70.35 35 ಒಂದ್ಲಿ 35 35 ಎರಡ್ಲಿ 72. ಎರಡನೇ ಲೆಕ್ಕ ಮಾಡ್ತೇನೆ. 36 ಭಾಗಿಸು 0.2. 36 ಭಾಗಿಸು 0.2. ದಶಮಾಂಶ ಸ್ಥಾನ 1 ಇದ್ರೆ 10ರಿಂದ ಗುಣಿಸಿ. ಈಗ ಇಲ್ಲಿ ದಶಮಾಂಶ ಸ್ಥಾನ ಇಲ್ಲ, 0 ಸೇರ್ಕೊಳ್ತು, 360 ಆಯಿತು. ಇಲ್ಲಿ 1 ಸ್ಥಾನ ಬಲಕ್ಕೆ ಬಂತು, 2 ಆಯಿತು. 2 ಒಂದ್ಲಿ 2, 2 ಒಂದ್ಲಿ 2, 1 ಉಳಿತು, 2 ಎಂಟ್ಲಿ 16, 0 180. ಉತ್ತರ 180. 2 ಲೆಕ್ಕ ಆಯಿತು. 3ನೇ ಲೆಕ್ಕ ನೋಡಿ. 3.25 ಭಾಗಿಸು 0.5. 3.25 ಭಾಗಿಸು
0.5. ಛೇದದಲ್ಲಿ 1 ದಶಮಾಂಶ ಸ್ಥಾನ ಇದ್ರೆ 10ರಿಂದ ಗುಣಿಸಬೇಕು, ಆಗ 5 ಆಯಿತು. ಮೇಲ್ಗಡೆಯಲ್ಲಿ 1 ಸ್ಥಾನ ಬಲಕ್ಕೆ ಚಲಿಸಿತು, 32.5 ಆಯಿತು. ಈಗ 5 1 5 5 6 30, ದಶಮಾಂಶ ಬಿಂದು ಮೇಲೆ ಹೋಯಿತು, 2 ಇಲ್ಲಿ ಉಳ್ಕೊಳ್ತು, 5 5 25, 6.5. 6.5. ಹಾಗೆ 4ನೇ ಲೆಕ್ಕ ಮಾಡೋಣ. 4 30.94 ಭಾಗಿಸು 0.7. ಏನು 30.94 ಭಾಗಿಸು 0.7. 1 ಸ್ಥಾನ ಇರುವುದರಿಂದ 10ರಿಂದ ಗುಣಿಸಬೇಕು. 10ರಿಂದ ಗುಣಿಸಿದಾಗ ಬಿಂದು 1 ಸ್ಥಾನ ಬಲಕ್ಕೆ ಬರ್ತದೆ, 309.4 ಆಗ್ತದೆ. ಇಲ್ಲಿ 7 ಆಗ್ತದೆ. ಈಗ ಭಾಗಾಕಾರ ಮಾಡಬೇಕು. 7 1 7 4 28, 2 ಉಳಿತು. 7 4 28, 1 ಉಳಿತು. ದಶಮಾಂಶ ಬಿಂದು ಮೇಲೆ ಹಾಕಿ 7 2 14, 44.2. 44.2. 5ನೇ ಲೆಕ್ಕ ನೋಡಿ. 5ನೇ ಲೆಕ್ಕ 0.5 ಭಾಗಿಸು 0.25. ನೋಡಿ 0.5ಕ್ಕೆ 0.25ರಿಂದ ಭಾಗಿಸಬೇಕು. ಇಲ್ಲಿ 2 ಸ್ಥಾನ ಇರೋದ್ರಿಂದ 100ರಿಂದ ಗುಣಿಸಬೇಕು. ಛೇದಕ್ಕೆ 100ರಿಂದ ಗುಣಿಸಿದ ಮೇಲೆ ಅಂಶಕ್ಕೂ 100ರಿಂದ ಗುಣಿಸಬೇಕು. ಈಗ ನೋಡಿ ಇಲ್ಲಿ ದಶಮಾಂಶ ಬಿಂದು 2 ಸ್ಥಾನ ಆಚೆ ಹೋಗ್ತದೆ. 2 ಸ್ಥಾನ ಆಚೆ ಹೋದಾಗ 50 ಆಯಿತು. ಇಲ್ಲಿ 1 ಸ್ಥಾನ ಇದೆ, ಪುನಃ 100ರಿಂದ ಗುಣಿಸಿದಾಗ 2 ಸ್ಥಾನ ಬಂದಾಗ 1 0 ಸೇರಿಕೊಡ್ತು. ಇಲ್ಲಿ 2 ಸ್ಥಾನ ಈಚೆ ಬಂದರೆ 25 ಆಯಿತು. 25 2 50, ಉತ್ತರ 2. 6ನೇ ಲೆಕ್ಕ ನೋಡಿ. 7.75 ಭಾಗಿಸು 0.25. 7.75 ಭಾಗಿಸು 0.25. ದಶಮಾಂಶ ಸ್ಥಾನ 2 ಇರೋದ್ರಿಂದ 100ರಿಂದ ಗುಣಿಸಬೇಕು. 100ರಿಂದ ಗುಣಿಸಿದಾಗ 2 ಬಿಂದುಗಳು ಹೋಗಲಾಡಿಸಲ್ಪಡ್ತವೆ. 775 ಭಾಗಿಸು 25. 25 1 25, 25 2 50, ಪುನಃ 25 ಉಳಿತು. 25 9 225, ಅಂದರೆ 29. 7ನೇ ಲೆಕ್ಕ ನೋಡಿ. 76.05 ಭಾಗಿಸು 10.5. 0.15. ಈಗ ನೋಡಿ 76.5 ಭಾಗಿಸು 0.15. 2 ಸ್ಥಾನ ಇರೋದ್ರಿಂದ 100ರಿಂದ ಗುಣಿಸಬೇಕು. ಇಲ್ಲಿ 2 0 ಇದೆ, 1 0 ಬಂದು ಈಚೆ ಸೇರಿಕೊಳ್ತದೆ. 76 5 0, 2 ಸ್ಥಾನ ಈಚೆ ಚಲಿಸಿತು. ಇಲ್ಲಿ 2 ಸ್ಥಾನ ಈಚೆ ಚಲಿಸಿದಾಗ ಇಲ್ಲೇ ಬಂದು ಕೂತ್ಕೊಳ್ತು. 15. 15 1 15, 15 5 75, 1 ಉಳಿತು. 15 75, 0 500. 15 1 15, 75 15 5 75, 1 15 ಉಳಿತು. 15 ಆಯಿತು. 15 1 15, 510. ಎಷ್ಟು ಬಂತು? 510. ಹಾಗೆ 7ನೇ ಲೆಕ್ಕ 7 ಆಯಿತು. 8ನೇ ಲೆಕ್ಕ 37.8 ಭಾಗಿಸು 1.4. 1.4. 37.8 1.4. 10ರಿಂದ ಗುಣಿಸಿದಾಗ ದಶಮಾಂಶ ಸ್ಥಾನ 14 ಆಯಿತು. ಇಲ್ಲಿ 378 ಆಯಿತು. 14ರಿಂದ ಭಾಗಿಸಿ 14 14, 14 2 28, 9 ಉಳಿತು. 98 ಆಯಿತು. 14 14, 14 2 28, 14 3 42, 14 4 56, 14 5 70, 14 6 84, 14 7 98.
27 27 ಮಗ್ಗಿಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಬೇಕು, ಇಲ್ಲಿದ್ರೆ ಮಾಡ್ಲಿಕ್ಕಾಗೋದಿಲ್ಲ. ಕೊನೆಯ ಲೆಕ್ಕ 9ನೇ ಲೆಕ್ಕ 2.73 ಭಾಗಿಸು 1.3 2.73 ಭಾಗಿಸು 1.3 10ರಿಂದ ಗುಣಿಸ್ಬೇಕು. ಆಗ ಏನಾಗ್ತದೆ 13 ಆಗ್ತದೆ. ಇಲ್ಲಿ ಒಂದು ಸ್ಥಾನ ಈಚೆ ಬರ್ತದೆ, 27.3 ಆಗ್ತದೆ. 13 1 13 13 2 26 ದಶಮಾಂಶ ಬಿಂದು ಸ್ಥಾನ ಮೇಲೆ ಹೋಯಿತು. ಇಲ್ಲಿ ಒಂದು ಉಳಿದದ್ದು 13 ಆಯಿತು. 13 2.1. ನಾವು ಪೂರ್ತಿಯಾಗಿ ಇಡೀ ಅಭ್ಯಾಸವನ್ನ ಮುಕ್ತಾಯ ಮಾಡಿದ್ದೇವೆ. ಈ ಒಂದು ಅಭ್ಯಾಸದಲ್ಲಿ ನಾವು ಭಿನ್ನ ದಶಮಾಂಶ ಸಂಖ್ಯೆಗಳ ಭಾಗಾಕಾರವನ್ನ ಕಲಿತಿದ್ದೇವೆ. ನೀವು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡ್ತೇನೆ.